ಹಾಗಾಗಿ ಇದುವರೆಗೂ ನಮಗೆ ಸಿಕ್ಕಿರುವಂಥ ಪ್ರಶಂಸೆ ಆಗಲಿ ಪ್ರೋತ್ಸಾಹ ಆಗಲಿ ಅದಕ್ಕೆ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ, ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ, ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರು ಇರ್ತಾರೆ, ಹಣವನ್ನು ಹಾಕ್ತಾರೆ, ಆದರೆ ಪ್ರಜ್ಞಾವಂತ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿರೋದು. ಸೊ ಸಿನಿಮಾ ಬಗ್ಗೆ ಆಗಲಿ, ವ್ಯವಹಾರದ ಬಗ್ಗೆ ಆಗಲಿ, ಆಮೇಲೆ ಕಲೆ ಬಗ್ಗೆ ಆಗಲಿ ಸುಮಾರು ಕಾಳಜಿ, ಅಭಿಮಾನ, ಪ್ರೀತಿ ಎಲ್ಲವೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸರ್. ಆಮೇಲೆ ಇದಕ್ಕೆ ನಾನು ಹೇಗಾರು ಮಾಡಿ ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ನಿರ್ದೇಶಕರು ವಿಜಯ್ ಅವರಿದ್ದಾರೆ. ಸೊ ನಾವು ಕೆಲಸ ಮಾಡಿದ್ದೀವಿ, ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ. ಇತ್ತೀಚೆಗೆ ಕದ್ದ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ, ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ. ಎಲ್ಲ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು, ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಸಿಗುವಂಥ ಅವಕಾಶ ನನಗೆ ಕಡಿಮೆ ಆಗ್ತಿದೆ. ಈ ಸಿನಿಮಾಯಿಂದ ಮತ್ತೆ ಸಿಗುವಂಥ ಅವಕಾಶ ಸಿಗಲಿ, ರಾಘವೇಂದ್ರ ಸ್ವಾಮಿ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಬೀಚ್ ಅಂದ್ರೆ ಯಾರು ಇನ್ವಾಲ್ವ್ ಆಗ್ತಾರೆ ಸರ್? ಇನ್ನೊಂದೇನು ಗೊತ್ತಾ, ಆ ಬೀಚಲ್ಲಿ ಶೆಕೆ ಬಿಸಿಲು ಯಾವ ಥರ ಇತ್ತು ಅಂದರೆ ಪಾಪ ಕಲರ್ ಗ್ರೇಡಿಂಗಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಮದ್ದೂರು ಹೊಣೆ ಆಗಿದ್ವಿ ಅಲ್ಲಿ. ಆಮೇಲೆ ಇನ್ನೇನಾಗ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಕಷ್ಟ, ಅಲ್ಲಿ ಅವೇ ಹೊಡಿತಾ ಇರುತ್ತೆ. ಒಬ್ಬ ಡಾನ್ಸ್ ಮಾಸ್ಟರ್ ಏನು ಮಾಡ್ತಾರೆ, ಸರ್ ಗ್ರೇಸ್ಫುಲ್ ಆಗಿ ನಿಂತ್ಕೊಳ್ಳಿ ಅಂತಾರೆ. ಅವಾಗ ಗ್ರೇಸ್ ತಗೋಬೇಕು. ಗ್ರೇಸ್ಫುಲ್ ಆಗಿ ಸರ್ ಎಕ್ಸ್ಪ್ರೆಷನ್ ಕೊಡಿ ಅಂತಾರೆ. ಎಕ್ಸ್ಪ್ರೆಷನ್ ಅದಾಗ ಮೇಲೆ ನೋಡಿದ್ರೆ ಸೂರ್ಯ ಸುಡುತ್ತಾ ಬಿದ್ದಿರ್ತಾರೆ. ಸೊ ನನಗೂ ತೇಜಗೂ ಗೊತ್ತಿಲ್ಲ ಬೀಚಲ್ಲಿ ಇದ್ದಾಗ ಯಾವ ಥರ ಇತ್ತು. ಆಮೇಲೆ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ನೋಡ್ತಿರಲ್ಲ, ಅದು ಮುಖದಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಕಾಣ್ತಿರುತ್ತೆ, ಕಾಲು ಒದ್ದೆ ಹಾಕಿರುತ್ತೆ, ಕಾಲು ಸಿಕ್ಕಾಕೋತಿರುತ್ತೆ. ಈ ಇದನ್ನೆಲ್ಲ ದಾಟ್ಕೊಂಡು ಒಂದು ಒಳ್ಳೆ ಹಾಡಿಗೆ ನಾವು ಅಭಿನಯ ಮಾಡ್ತಿದ್ದೀವಿ ಅಂತ ಬಂದಾಗ, ಆಮೇಲೆ ನಾನು ಹೇಳಿದ್ನಲ್ಲ ಸರ್, ಈ ಥರ ಒಂದು ಒಳ್ಳೆ ಹಾಡು ಸಿಕ್ಕಿ ನನಗೆ ವರ್ಷಗಳೇ ಆಗೋಗಿತ್ತು. ಒಂದು ಒಳ್ಳೆ ಹಾಡು ಜನರ ಮನಸ್ಸಲ್ಲಿ ಇರಬೇಕು. ಆಮೇಲೆ ಅದನ್ನ ಸಂಜಿತ್ ಹೆಗಡೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ನಮ್ಮ ಕರ್ನಾಟಕ ಕಂಡಂತ ಅದ್ಭುತವಾದ ಹಾಡುಗಾರರಲ್ಲಿ ಸಂಜಿತ್ ಹೆಗಡೆ ಒಂದು ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸೊ ಈ ತರ ಇರ್ಬೇಕಾದ್ರೆ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ. ಹೌದಾ ಸರ್? ಥ್ಯಾಂಕ್ ಯು. ಹಂಗಾರೆ ಸರಿ, ಅದು ನಮ್ಗೆ ಇನ್ನೊಂದು ಬೋನಸ್ ತರ. ಆಮೇಲೆ ಈ ತರ ಒಂದು ಸಿನಿಮಾದಲ್ಲಿ ಸಿಗೋದೇ ಕಡಿಮೆ ಜಾಗ ರೊಮ್ಯಾನ್ಸ್ಗೆ ಅಂತ. ಒಂದು ರೊಮ್ಯಾಂಟಿಕ್ ಹಾಡಲ್ಲಿ ನಾವು ಕಾಣಿಸ್ಕೊಂಡಾಗ ಅದು ನೋಡಿದವ್ರಿಗೆ ನೀವೇ ಹೇಳಿದ್ರಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಿ ಅಂತ. ಸೊ ಆ ಇನ್ವಾಲ್ವ್ಮೆಂಟ್ ಆಡಿಯನ್ಸ್ಗೆ ಬರಬೇಕು, ಇಲ್ಲಾಂದ್ರೆ ಆ ಹಾಡಿಗೂ ಅರ್ಥ ಇಲ್ಲ, ಆ ಎಮೋಷನ್ಗೂ ಅರ್ಥ ಇರೋದಿಲ್ಲ. ಹಾಗಾಗಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ತೇಜು ಅವರು, ಯಾಕಂದ್ರೆ ಅಲ್ಲೆಲ್ಲ ಪರಿಸ್ಥಿತಿ ಇದ್ದಾಗ ಬಿಸಿಲಾಗ್ಲಿ, ಆಮೇಲೆ ನೀರ್ ಮಧ್ಯೆ ಡ್ಯಾನ್ಸ್ ಮಾಡಬೇಕು, ಅವರು ಸಹಕಾರ ಕೊಡದೆ ಹೋಗಿದ್ದಾರೆ. ಆ ಥರ ಎಮೋಷನ್ಗಳು ಕಾಣೋದಿಲ್ಲ. ಸೊ ತೇಜು, ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆ ಅವಕಾಶ ಕೊಡ್ತಾರೆ? ಒಳ್ಳೆ ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನನ್ನು ಇವತ್ತಿನವರೆಗೂ ಸಾಕ್ತಾ ಇರೋ ನನ್ನ ಎಲ್ಲ ನಿರ್ಮಾಪಕರಿಗೂ, ನನ್ನ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು.